ಕರೆಗಂಟೆಯ ಸದ್ದಾದಾಗ ಅಡುಗೆ ಮಾಡುತ್ತಿದ್ದ ಅನೂಹ್ಯ ಬಂದು ಬಾಗಿಲು ತೆರೆದರು. ಎದುರಿರುವುದು ಮುದ್ದಿನ ಸೊಸೆ. ಅವರ ಮುಗವರಳಿತು. ಓ ಅಮ್ಮು, ಏನಮ್ಮ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀಯಾ, ಬಾ ಒಳಗೆ ಎಂದು ಖುಷಿಯಿಂದ ಅವಳನ್ನು ಬರಮಾಡಿಕೊಂಡರು. ಯಾಕತ್ತೆ, ಹೇಳಿಯೇ ಬರ್ಬೇಕಾ? ಇದು ನನ್ನ ಮಾಮನ ಮನೆ, ನನಗ್ ಬರ್ಬೇಕು ಅನ್ಸಿದಾಗ ಬರ್ತೀನಿ ಎಂದು ಕಣ್ಮಿಟುಕಿಸಿ ನುಡಿದವಳು ಬಹಳವೇ ಮುದ್ದು. ಯಾರೊಂದಿಗೂ ಮುಜುಗರ ಪಟ್ಟುಕೊಂಡು ಅಭ್ಯಾಸವಿಲ್ಲ ಹುಡುಗಿಗೆ. ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಒದರಿಬಿಡುವ ಗುಣದವಳು ಅಮೈರಾ. ಆಯ್ತು ಮಾರಾಯ್ತಿ, ನಿನಗ್ ಬರ್ಬೇಡ ಅಂದವರ್ಯಾರು? ನೀನ್ ಪರ್ಮನೆಂಟಾಗಿ ಇಲ್ಲೇ ಇದ್ರೂ ಯಾರೂ ಕೇಳೋದಿಲ್ಲ. ಆದ್ರೂ ನೀನ್ ಹೇಳ್ಬಂದಿದ್ರೆ ಅಡ್ಗೆಗೇನಾದ್ರೂ ಸ್ಪೆಷಲ್ ಮಾಡಬಹುದಿತ್ತು ಅಂತ ಕೇಳ್ದೆ ಅಷ್ಟೇ. ತಾಯಿ ಇಲ್ಲದ ಕಂದನ ಮೇಲೆ ಎಲ್ಲಿಲ್ಲದ ಅಕ್ಕರೆ ಅವರಿಗೆ. ಚಿಕ್ಕಂದಿನಿಂದಲೂ ಅಮ್ಮನ ಪ್ರೀತಿಯನ್ನು ಅವಳಿಗೆ ಧಾರೆ ಎರೆಯುತ್ತಾ ಬಂದಿದ್ದಾರೆ ಅನು. ಅಮೈರಾ ಎಲ್ಲರ ಮುದ್ದಿನ ಕಣ್ಮಣಿ. ಅತ್ತೆ, ಇವತ್ತೇನೂ ಅಡ್ಗೆ ಮಾಡ್ಬೇಡಿ, ಕೆಲ್ಸ ಮಾಡಿ ಸುಸ್ತಾಗಿರ್ತೀರ, ಬನ್ನಿ ನಾವು ಟಿವಿ ನೋಡೋಣ ಎಂದು ಅವರ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿಕೊಂಡಳು. ತನ್ನಪ್ಪನೊಂದಿಗೆ ಕೋಪ ಮಾಡಿಕೊಂಡು ಬಂದಿರುವಳೆಂದು ಈಗ ಅವರಿಗೆ ಅರ್ಥವಾಗಿತ್ತು. ಅವಳು ಸಿಟ್ಟಾದಾಗೆಲ್ಲ ಅಲ್ಲಿಗೇ ಬರುವುದು. ನಂತರ ಅಮರ್ತ್ಯ ಬಂದು ಅವಳಿಗೆ ಪೂಸಿ ಹೊಡೆದು ಅವಳಿಷ್ಟದ ತಿಂಡಿ ತಿನಿಸಿ ಮಣಿಸಿ ಕರೆದೊಯ್ಯುತ್ತಾರೆ. ಸುಮ್ನೆ ನಕ್ಕು ಬಿಟ್ಟರು ಅನೂಹ್ಯ. ಈಗ್ ಗೊತ್ತಾಯ್ತು ಬಿಡು, ನಿನ್ ಡ್ಯಾಡಿ ಜೊತೆ ಗಲಾಟೆ ಮಾಡ್ಕೊಂಡ್ ಬಂದಿದ್ಯಾ. ಯಾಕಮ್ಮು ಹಾಗೆಲ್ಲ ಮಾಡೋದು? ಅವ್ರಿಗ್ ನಿನ್ನನ್ ಕಂಡ್ರೆ ಪ್ರಾಣ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ಅವ್ರು ಸಹಿಸಲ್ಲ ಅಂತ ನಿನಗ್ ಗೊತ್ತಿಲ್ವಾ ಎಂದರು. ಅವಳು ಮುನಿದು ಆ ಮನೆ ಸೇರಿದಾಗೆಲ್ಲ ಅವರಿಂದ ಬರುವ ಸಾಮಾನ್ಯ ಬುದ್ಧಿವಾದವದು. ಕಣ್ತೇಲಿಸುತ್ತಾ ಚಾನೆಲ್ ಚೇಂಜ್ ಮಾಡಿದವಳು. ಅದನ್ನು ಅವರಿಗೂ ಸ್ವಲ್ಪ ಹೇಳಿಯತ್ತೆ. ಅಷ್ಟಕ್ಕೂ ನಾನೇನು ಗಲಾಟೆ ಮಾಡ್ಕೊಂಡ್ ಬಂದಿಲ್ಲ. ಅವ್ರಿಗವ್ರ ಮಗಳಿಗಿಂತ ಮೀಟಿಂಗ್ ಹೆಚ್ಚು. ನೋಡಿ, ಇವತ್ತು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಪಡ್ಕೊಂಡು ಅವ್ರಿಗೆ ತೋರಿಸ್ಬೇಕು ಅಂತ ಬಂದ್ರೆ ಅವ್ರ ಮೀಟಿಂಗಲ್ಲ ಬ್ಯುಸಿ. ನಾನ್ ಬಂದಿರೋದು ಗೊತ್ತಾದ್ರೂ ಕೂಡ ಮೀಟಿಂಗ್ ಹಾಲಿಂದ ಹೊರಗ್ ಬರ್ಲಿಲ್ಲ. ಅದಕ್ಕೆ ಪಾಪ ಯಾಕವ್ರಿಗ್ ಡಿಸ್ಟರ್ಬ್ ಮಾಡೋದು, ದಿನವೆಲ್ಲ ಮೀಟಿಂಗ್ ಮಾಡ್ಲಿ ಅಂತ ಬಂದ್ಬಿಟ್ಟೆ ಎಂದು ಹೆಗಲ ಮೇಲೆ ಇಳಿಬಿದ್ದಿದ್ದ ಕೂದಲನ್ನು ಹಿಂದಕ್ಕೆ ತಳ್ಳಿಕೊಂಡಳು. ಅಪ್ಪ ಮಗಳದ್ದು ಕೋಳಿ ಜಗಳ ಎಂದರಿತಿದ್ದ ಅನು ಮತ್ತೇನು ಹೇಳದೆ ಸುಮ್ಮನೆ ನಕ್ಕರು. ಸರಿ ಇರು, ನಿನಗ್ ಕುಡಿಯೋಕೇನಾದ್ರೂ ತರ್ತೀನಿ ಎಂದು ಎದ್ದು ನಡೆದರು. ಅತ್ತೆ, ನಿಂಬು ಜ್ಯೂಸ್ ಬೇಕು, ಸಕ್ಕರೆ ಸ್ವಲ್ಪ ಜಾಸ್ತಿ ಇರ್ಲಿ. ಕೂತಲ್ಲಿಯೇ ಕೂಗು ಹಾಕಿದ್ದಳು ಅಮೈರಾ. ಅವಳು ಹೇಳಿದಂತೆಯೇ ಹದವಾಗಿ ಸಕ್ಕರೆ ಬೆರೆಸಿ ಜ್ಯೂಸ್ ತಯಾರಿಸಿದವರು ಅವಳಿಗೆ ತಂದುಕೊಟ್ಟಿದ್ದರು. ಎಲ್ಲಿ ಅತ್ತೆ, ಹಾವಿನ ಗುಳಿಗೆ ಕಾಣಿಸುತ್ತಿಲ್ಲ, ಮತ್ತೆ ಮಾವ ಎಲ್ಲಿ? ಅಶ್ವಿನ್ ಕೋಣೆಯತ್ತ ಕಣ್ಣಾಡಿಸಿ ಕೇಳಿದ್ದಳು. ಹಾವಿನ ಗುಳಿಗೆ ಅವಳು ಅವನಿಗಿಟ್ಟಿರುವ ಅಡ್ಡ ಹೆಸರು. ಅವನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾನೆ. ನಿನ್ ಮಾವ ಕಾಲೇಜಿಗೆ ಹೋಗಿದ್ದಾರೆ. ಅವ್ರಿಗ್ ತಮ್ಮ ಸ್ಟೂಡೆಂಟ್ಸ್ ಇದ್ರೆ ಪ್ರಪಂಚವೇ ಬೇಡ. ಅವರ ಮಾತಿಗೆ ಮುದ್ದಾಗಿ ನಕ್ಕು ಬಿಟ್ಟಳು ಅಮೈರಾ. ಹಾಗಾದ್ರೆ ನೀವ್ ಹೇಳ್ತಿರೋದು ಅವರು 3 ಹೊತ್ತು ನಿಮ್ ಮುಂದೆಯೇ ಇರಬೇಕು, ನಿಮ್ಮನ್ನೇ ಪ್ರಪಂಚವಾಗಿಸಿಕೊಳ್ಬೇಕು ಅಂತಾನಾ ಎಂದು ಕಣ್ಣು ಹೊಡೆಯುತ್ತಾ ಅವರನ್ನು ಛೇಡಿಸತೊಡಗಿದಳು. ಸಂಕೋಚಡ ಮುದ್ದೆಯಾಗಿ ಬಿಟ್ಟರು ಅನು. ಆಗಾಗ ಅವಳೆದುರು ಹೀಗೆ ಸಿಕ್ಕಿಬೀಳುತ್ತಾರಲ್ಲ, ಅವರ ಕಾಲೆಳೆದು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತಾಳೆ ತುಂಟಿ. ಛೀಚಿ, ನಾನೆಲ್ಲಿ ಹಾಗೆ ಹೇಳ್ದೆ? ಅವ್ರಿಗೆ ಕಾಲೇಜ್ ಬಿಟ್ರೆ ಬೇರೆ ಕಡೆ ಗಮನವೇ ಇಲ್ಲ ಅಂದೆ ಅಷ್ಟೇ. ಓ, ಹಾಗಾದ್ರೆ ಗಮನವೆಲ್ಲ ನಿಮ್ಮೇಲೆಯೇ ಇರಬೇಕು ಅಂತ ಹೇಳ್ತಿದ್ದೀರಾ ಎಂದು ರಾಗವೆಳೆಯುತ್ತಾ ಅವರನ್ನು ಮತ್ತಷ್ಟು ರೇಗಿಸಿದಳು. ಅಂದೇಕೂ ಅವರನ್ನು ಬಿಡುವಂತೆ ಕಾಣುತ್ತಿಲ್ಲ ಹುಡುಗಿ. ಅಷ್ಟ್ರಲ್ಲಿ ಮತ್ತೆ ಕರೆಗಂಟೆಯ ಸದ್ದಾಗಿತ್ತು. ತಕ್ಷಣ ನಗು ನಿಲ್ಲಿಸಿ ಮುನಿಸಿನ ಮುಗ ಹೊತ್ತು ಕೂತುಬಿಟ್ಟಳು ಅಮೈರಾ. ಬಾಗಿಲಿನ ಬಳಿ ಯಾರಿರುವರೆಂದು ಗೊತ್ತಿದೆ ತುಂಟಿಗೆ. ಅವಳ ತೋರಿಕೆಯ ಮುನಿಸನ್ನು ಕಂಡು ಜೋರು ನಗು ಬಂದುಬಿಟ್ಟಿತು ಅನುಗೆ. ಶುರುವಾಯಿತು ಇನ್ನು ಎನ್ನುತ್ತಾ ಹೋಗಿ ಬಾಗಿಲು ತೆರೆದರು. ಅಲ್ಲಿರುವುದು ಅಮರ್ತ್ಯ. ಅವಳು ಸಿಟ್ಟಾದಾಗೆಲ್ಲ ಅಲ್ಲಿಗೇ ಬರುವಳೆಂದು ಗೊತ್ತಿದೆಯಲ್ಲ. ಅಮ್ಮೋ ಎಂದು ಕೇಳಿದಂತೆ, ಹಾ ಇದ್ದಾಳೆ, ಬನ್ನಿ ಎಂದು ಒಳಕರೆದರು. ಅವರು ಬಂದಿದ್ದು ತಿಳಿದೂ ತಿಳಿಯದವಳಂತೆ ಮುಖ ಊದಿಸಿಕೊಂಡು ಟಿವಿ ನೋಡುತ್ತಿದ್ದಳು ಅಮೈರಾ. ಅವಳ ಗಮನ ಸೆಳೆಯಲು ಬೇಕೆಂದೇ 2 ಬಾರಿ ಕೆಮ್ಮಿದರು ಅಮರ್ತ್ಯ. ಅತ್ತೆ, ಇಲ್ಯಾರಿಗೂ ಗಂಟ್ಲು ಸರಿಯಿಲ್ಲ ಅನ್ಸುತ್ತೆ, ಕಷಾಯ ಮಾಡ್ಕೊಡಿ, ಸರಿ ಹೋಗ್ಬಹುದು. ಮೀಟಿಂಗಲ್ಲಿ ಜೋರಾಗ್ ಮಾತಾಡ್ಬೇಕಲ್ಲ, ಅದಕ್ಕೆ ಧ್ವನಿ ತುಂಬಾ ಇಂಪಾರ್ಟೆಂಟ್. ಮೂತಿ ತಿರುವುತ್ತಾ ಹೇಳಿದವಳ ನೋಟ ಟಿವಿಯ ಮೇಲಿತ್ತು. ಅವರು ಕ್ಷಮೆ ಕೇಳಿ ರಮಿಸದ ಹೊರತು ಅವಳ ಕೋಪ ಇಳಿಯುವುದಿಲ್ಲ. ಸಾರಿ ಪ್ರಿನ್ಸೆಸ್, ನಾನೊಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಫಾರಿನಿಂದ ಕ್ಲೈಂಟ್ಸ್ ಬಂದಿದ್ರು. ನಾನು ಅರ್ಧಕ್ಕೆ ಬಿಟ್ಟು ಬಂದಿದ್ರೆ ಅವರಿಗೆ ಅಗೌರವ ತೋರಿದಂಟಾಗುತ್ತಲ್ವಾ ಎಂದರು. ಅತ್ತೆ, ನಾನ್ ಮುಂದಿನ ಸಲ ನಿಮ್ಮನೆಗ್ ಬರೋದಿಲ್ಲ, ಮಾನ್ಯ ಆಂಟಿ ಮನೆಗೋಗ್ತೀನಿ. ಮಾಡೋದೆಲ್ಲ ಮಾಡಿ ಹುಡ್ಕೊಂಡ್ ಬಂದ್ಬಿಡ್ತಾರಿಲ್ಲಿಗೆ. ನನಗ್ ಬಾದಾಮ್ ಹಲ್ವಾ ತಿನ್ಬೇಕು ಅನಿಸ್ತಿದೆ. ಅತ್ತೆ, ಬೇಗ ಬೇಗ ಮಾಡಿ ಹಲ್ವಾ ತಿನ್ಕೊಂಡು ನಾನು ಮಾನ್ಯ ಆಂಟಿ ಮನೆಗ್ ಹೋಗಿ ಅಲ್ಲೇ ವಲ್ಕೊಳ್ತೀನಿ ಇವತ್ತು ಎಂದಾಗ ಉಕ್ಕಿದ ನಗುವನ್ನು ತುಟಿ ಕಚ್ಚಿ ಸಹಿಸಿಕೊಂಡರು ಅನು. ಯಾರ್ ಕೈಯಿಂದ ಹಲ್ವಾ ತಿನ್ನುವ ಬೇಡಿಕೆ ಇಡ್ತಿರುವಳೆಂದು ಅವರೂ ಬಲ್ಲರು. ನಿಟ್ಟುಸಿರು ದಬ್ಬಿ ಅಡುಗೆ ಮನೆಗೆ ನಡೆದರು ಅಮರ್ತ್ಯ. ಅಪ್ಪ ಮಗಳ ನಡುವೆ ತಲೆ ಹಾಕಲಿಲ್ಲ ಅನು. ಅವರ ಜಗಳಗಳು ಕ್ಷಣಿಕ ಎಂದು ಗೊತ್ತಿದೆ. ಹಲ್ವಾ ಮಾಡಲು ಬೇಕಾದ ಸಾಮಗ್ರಿಗಳನ್ನು ಅವರಿಗೆ ಹೊಂದಿಸಿಕೊಟ್ಟರು. ಕೆಲ ಹೊತ್ತಿನಲ್ಲೇ ಘಮಗುಡುವ ಬಾದಾಮ್ ಹಲ್ವಾ ತಯಾರಾಗಿತ್ತು. ಮಗಳ ಪಕ್ಕ ಕುಳಿತು ತಗೋ ಎಂದು
ಅವಳ ಮುಂದೆ ಹಿಡಿದರು ಹಲ್ವಾ ತುಂಬಿದ ಬಟ್ಟಲನ್ನು. ಆದರೂ ಅವರತ್ತ ನೋಡದೆ ಮೂತಿ ತಿರುಗಿಸಿ ಕುಳಿತಳು. ಅವಳ ಮತ್ತೊಂದು ಬೇಡಿಕೆ ಅವರಿಗರ್ಥವಾಗಿತ್ತು. ಅವಳೆದುರೇ ಕುಳಿತುಕೊಂಡವರು ತಾವೇ ಮಗಳಿಗೆ ಪ್ರೀತಿಯಿಂದ ತಿನ್ನಿಸಿದರು. ಉಸಿರೆತ್ತದೆ ಸಿಹಿಯಾದ ಹಲ್ವಾ ತಿಂದು ಮುಗಿಸಿದ್ದಳು ಅಮೈರಾ. ನನ್ ರಾಜ್ಕುಮಾರಿಗೆ ಈಗ್ಲಾದ್ರೂ ನನ್ಮೇಲೇನ್ ಕೋಪ ಕರಗಿತಾ ಕೇಳಿದರು ಅವಳ ಬಾಯಿ ಒರೆಸುತ್ತಾ. ಆದ್ರೂ ಸ್ವಲ್ಪ ಸ್ವಲ್ಪ ಇದೆ ಕೋಪ. ಮನೆಗ್ ಹೋದ್ಮೇಲೆ ನೋಡ್ಕೋತೀನಿ ನಿಮ್ಮನ್ನು. ಅಲ್ಲ, ಏನನ್ಕೊಂಡಿದ್ದೀರಾ ನೀವು? ಮಗಳು ನಿಮ್ಮನ್ ಹುಡ್ಕೊಂಡ್ ಬಂದಿದ್ದಾಳೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಗೊತ್ತಿಲ್ವಾ? ವೇಟ್ ಮಾಡಕ್ ಹೇಳು ಅಂತ ಪಿಯಾನ್ ಹತ್ರ ಹೇಳಿ ಕಳಿಸ್ತೀರಾ? ನೋಡಿ, ಕಾಲೇಜಲ್ಲಿ ನನ್ಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿದೆ. ನಿಮ್ಗೆ ಮೊದ್ಲೇ ತೋರಿಸ್ಬೇಕು ಅಂತ ಎಷ್ಟು ಖುಷಿಯಿಂದ ಬಂದಿದೆ ಗೊತ್ತಾ? ಯು ಡಿಸಪಾಯಿಂಟೆಡ್ ಮೀ ಡ್ಯಾಡಿ. ನಾನ್ ನಿಮ್ ಜೊತೆ ಮಾತಾಡಲ್ಲ. ಐ ಹೇಟ್ ಯು ಎಂದು ಮೂತಿಯುಬ್ಬಿಸಿದಳು. ಅವಳ ನಸುಮುನಿಸಿನ ಮುಗ ಶಿಶಿರಾಳನ್ನು ನೆನಪಿಸಿತ್ತು. ಸಾರಿ ಕಂದ. ಅವರ ದನಿ ಗದ್ಗದಿತವಾಗಿತ್ತು. ಅದು ಅವಳ ಗಮನಕ್ಕೆ ಬರುತ್ತಿದ್ದಂತೆ ತನ್ನ ಕಾಡಿಸುವಿಕೆಗೆ ಕಡಿವಾಣ ಹಾಕಿ ಅವರನ್ನಪ್ಪಿಕೊಂಡಳು ಅಮೈರಾ. ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಿಮ್ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ನಾನೇ ಆಗಿರ್ಬೇಕು ಎನ್ನುತ್ತಾ ಅವರ ಕೆನ್ನೆಗೆ ಮುತ್ತಿಟ್ಟಳು. ಅವಳ ಮುನಿಸು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲವೆಂದು ಅವರಿಗೂ ಗೊತ್ತಿತ್ತು. ಈಗ ಮನೆಗ್ ಹೋಗೋಣ್ವಾ? ನಿನ್ ಅವಾರ್ಡ್ ನಿನ್ ಅಮ್ಮನಿಗೆ ತೋರಿಸ್ಬೇಕಲ್ಲ ಅವರಿಂದಾಗ ತಲೆ ಆಡಿಸುತ್ತಾ ಎದ್ದು ನಿಂತಳು. ಅಮ್ಮು, ಇವತ್ತು ಇಲ್ಲೇ ಇರು ಪುಟ್ಟ, ನಾಳೆ ಹೋಗುವೆಂತೆ ಎಂದರು ಅನು. ಇಲ್ಲ ಅತ್ತೆ, ಇವತ್ತು ರಾತ್ರಿ ನನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ. ಸಂಡೇ ಬರ್ತೀನಿ. ಮಾಮ ಕೂಡ ಫ್ರೀ ಇರ್ತಾರಲ್ವಾ? ಎಲ್ಲಾದ್ರೂ ಹೊರಗಿ ಸುತ್ತಾಡ್ಕೊಂಡ್ ಬರೋಣ ಎಂದು ಅವರನ್ನಪ್ಪಿ ಅವರ ಕೆನ್ನೆಗೂ ಮುತ್ತಿಟ್ಟಳು. ಎಲ್ಲರಿಗೂ ಸಮನಾದ ಪ್ರೀತಿ ತೋರುವ ಅವಳ ಗುಣ ಮನೆಯವರಿಗೆಲ್ಲ ಅಚ್ಚುಮೆಚ್ಚು. ಮನೆಗೆ ಬಂದು ಸಂಜೆ ಇದ್ದ ಪಾರ್ಟಿಗೆ ಹೊರಡುವ ಸಲುವಾಗಿ ಬಟ್ಟೆಗಳನ್ನೆಲ್ಲ ಹಾಸಿಗೆಯ ಮೇಲೆ ಗುಡ್ಡೆ ಹಾಕಿ ಆರಿಸತೊಡಗಿದ್ದಳು ಅಮೈರಾ. ಎಲ್ಲವೂ ಒಂದೇ ದಿನ ಹಾಕಿಬಿಟ್ಟಿರುವಂಥ ಬಟ್ಟೆಗಳು, ಒಂದಕ್ಕಿಂತ ಒಂದು ಚೆನ್ನ. ಯಾವುದನ್ನು ಧರಿಸಬೇಕೆಂದು ತೋಚದೆ ತಲೆ ಕೆಟ್ಟಂತಾಯಿತು ಹುಡುಗಿಗೆ. ಆ ಬಟ್ಟೆಗಳ ರಾಶಿಯಲ್ಲಿ ತನಗಿಷ್ಟವಾದ ಕಪ್ಪು ಬಣ್ಣದ ಲಾಂಗ್ ಗೌನ್ ಹಾಗೂ ತೊಡೆ ಮುಚ್ಚುವ ರೆಡ್ ಫ್ರಾಕ್ ಕೈಗೆತ್ತಿಕೊಂಡಳು. ಅವೆರಡರಲ್ಲಿ ಯಾವುದನ್ನು ಧರಿಸುವುದೆಂದು ಗೊಂದಲವಾಯಿತು. ಕೂಡಲೇ ಆ ಡ್ರೆಸ್ಗಳನ್ನು ಹಿಡಿದು ಹೊರಗೋಡಿ ಬಂದಳು ಅಮೈರಾ. ಡೈನಿಂಗ್ ಟೇಬಲ್ ಶುಚಿಗೊಳಿಸುತ್ತಿರುವ ಭೀಮಜ್ಜ ಕಣ್ಣಿಗೆ ಬಿದ್ದಿದ್ದಂತೆ ಅವರ ಬಳಿ ಬಂದು ನಿಂತಳು. ಕೋಟ್ಯಾಧೀಶ್ವರಳ ಮಗಳಾದರೂ ಒಂದಿನಿತೂ ಅಹಂಕಾರ ತೋರುವುದಿಲ್ಲ ಭೀಮಜ್ಜ. ಕೆಲಸದವರನ್ನು ಆತ್ಮೀಯತೆ ಪ್ರೀತಿಯಿಂದ ಕಾಣುತ್ತಾಳೆ ಹುಡುಗಿ. ಅವಳು ಮಗುವಾಗಿದ್ದಾಗಿನಿಂದ ಅವಳನ್ನು ಎತ್ತಾಡಿಸಿದವರು ಭೀಮಜ್ಜ. ಅವಳಿಗೆ ಕೈತುತ್ತಿಟ್ಟು ಸಾಕಿದವರು ಸರಿತಾ. ಅವಳೆಂದರೆ ಇಬ್ಬರಿಗೂ ವಿಶೇಷ ಅಕ್ಕರೆ. ಏನ್ ಬಂಗಾರಿ ಕೇಳಿದರು ತನ್ನೆದುರು ನಿಂತವಳನ್ನು. ಭೀಮಜ್ಜ, ಇದ್ರಲ್ಲಿ ಯಾವ್ ಡ್ರೆಸ್ ಚೆನ್ನಾಗಿವೆ ಎಂದಳು. ಈ ರೆಡ್ ಡ್ರೆಸ್ ಚೆನ್ನಾಗಿದೆ ಬಂಗಾರಿ, ಆ ಬ್ಲ್ಯಾಕ್ ಡ್ರೆಸ್ ಕೂಡ ನಿಂಗೆ ಹೊಂದುತ್ತೆ ಎಂದರು. ಯಾವ ಬಟ್ಟೆ ಹಾಕಿದರೂ ಅವರ ಕಣ್ಣಿಗೆ ಮುದ್ದು ಮುದ್ದಾಗಿ ಕಾಣುತ್ತಾಳೆ ಅಮೈರಾ. ನಿಮ್ಗೊತ್ತಾಗಲ್ಲ, ಹೆಣ್ಮಕ್ಳ ಟೇಸ್ಟು ಹೆಣ್ಮಕ್ಳಿಗೆ ಮಾತ್ರ ಗೊತ್ತು ಎನ್ನುತ್ತಾ ಅಡುಗೆ ಆಕಿ ಕಡೆ ತಿರುಗಿ, ಸರಿತಾ ಆಂಟಿ, ಇವೆರಗರಲ್ಲಿ ಯಾವ್ ಡ್ರೆಸ್ ಚೆನ್ನಾಗಿದೆ ಕೇಳಿದಳು. ಬ್ಲ್ಯಾಕ್ ಡ್ರೆಸ್ಸಲ್ಲಿ ನೀನು ಮುದ್ದಾಗಿ ಕಾಣ್ತೀಯ ಬಂಗಾರಿ, ಮತ್ತೆ ಆ ರೆಡ್ ಡ್ರೆಸ್ಸಲ್ಲಿ ರಾಜ್ಕುಮಾರಿ ನೀನು ಎಂದರು. ಕಣ್ಣು ಪಿಳಿಗುಟ್ಟಿಸುತ್ತಾ ಇಬ್ಬರನ್ನೂ ನೋಟ ಬದಲಿಸಿ ನೋಡಿ ರೂಮಿಗೆ ಓಡಿವಡಾಲು ನೈಟ್ ಡ್ರೆಸ್ ಹಿಡಿದು ಬಂದಳು. ಮತ್ತಿದು ಇನ್ನೂ ಚೆನ್ನಾಗಿದೆ ಮುದ್ದು ಎಂದು ಬಿಟ್ಟಿದ್ದರು ಇಬ್ಬರು. ಡ್ಯಾಡೀ ಜೋರಾಗಿ ಕೂಗಿಕೊಂಡಳು ಅಮೈರಾ. ಮಗಳ ಕೂಗು ಕೇಳುತ್ತಿದ್ದಂತೆ ಗಾಬರಿಯಲ್ಲಿ ಓಡಿಬಂದಿದ್ದರು ಅಮರ್ತ್ಯ. ಏನಾಯ್ತು ಪ್ರಿನ್ಸೆಸ್, ಯಾಕ್ ಕೂಕೊಂಡೆ ಸೊರಗುಟ್ಟುತ್ತಾ ಸರಿತಾ ಹಾಗೂ ಭೀಮಜ್ಜನ್ನು ದಿಟ್ಟಿಸಿದಳು. ಅಮಾಯಕರಂತೆ ಮುಖ ಮಾಡಿ ಹಲ್ಲು ಕಿರಿಸಿದರು ಇಬ್ಬರು. ನೋಡಿ ಡ್ಯಾಡಿ, ನಾನ್ ಯಾವ್ ಡ್ರೆಸ್ ತೋರ್ಸಿದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ. ಕೊನೆಗೆ ನೈಟ್ ಡ್ರೆಸ್ ತೋರ್ಸಿದ್ರೂ ಅದನ್ನೇ ಹೇಳ್ತಾರೆ. ಇವತ್ತು ನನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಗೊತ್ತಾ? ನಿಮ್ಗೆ ಸರಿಯಾಗಿ ಡ್ರೆಸ್ ಸೆಲೆಕ್ಟ್ ಮಾಡಕ್ ಬರ್ತಿಲ್ಲ. ಏನ್ ಮಾಡ್ಲಿ ಡ್ಯಾಡಿ, ಯಾವ್ ಡ್ರೆಸ್ ಹಾಕ್ಲಿ ಎಂದು ದೊಡ್ಡ ಸಮಸ್ಯೆಗೊಳಗಾದಂತೆ ಮುಖ ಚಿಕ್ಕದು ಮಾಡಿಕೊಂಡು ಕೇಳಿದ್ದಳು. ಅವಳ ಮಾತು ಕೇಳಿ ಹಣೆ ತೀಡಿಕೊಂಡರು ಅಮರ್ತ್ಯ. ನಂತರ ಅವರಿಬ್ಬರಿಗೂ ಅಲ್ಲಿಂದ ಹೊರಡುವಂತೆ ಕಣ್ಸಣ್ಣೆ ಮಾಡಿ ಅವಳು ಹಿಡಿದ ಬಟ್ಟೆಗಳನ್ನು ತೆಗೆದುಕೊಂಡು ನೋಡಿದರು. ಎರಡೂ ಚೆನ್ನಾಗಿವೆ. ಅದರಲ್ಲೂ ಬ್ಲ್ಯಾಕ್ ಗೌನ್ ಆರಿಸಿದರು. ಇದನ್ ಹಾಕೋ ಪ್ರಿನ್ಸೆಸ್, ಇದ್ರಲ್ಲಿ ನೀನು ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಕಾಣ್ತೀಯ ಪ್ರಿನ್ಸೆಸ್ ಎಂದಳು. ನಿಜನಾ ಡ್ಯಾಡಿ, ಥ್ಯಾಂಕ್ ಯು ಎಂದು ಖುಷಿಯಿಂದ ಅವರ ಬಲಗೆನ್ನೆಗೆ ಮುತ್ತೊಂದನ್ನಿಟ್ಟು ರೂಮಿಗೆ ಓಡಿದಳು ಅಮೈರಾ. ಬ್ಲ್ಯಾಕ್ ಗೌನ್ ತೊಟ್ಟು ಅದಕ್ಕೊಪ್ಪುವ ಪ್ಲಾಟಿನಂ ಒಡವೆಗಳನ್ನು ತೊಟ್ಟುಕೊಂಡಳು. ಮುಖಕ್ಕೆ ತೆಳುವಾಗಿ ಮೇಕಪ್ ಲೇಪಿಸಿಕೊಂಡು ಕನ್ನಡಿಯ ಮುಂದೆ ನಿಂತು ತನಗೆ ತಾನೇ ದೃಷ್ಟಿ ತೆಗೆದುಕೊಂಡಿದ್ದಳು ಹುಡುಗಿ. ಸೂಪರ್, ನನ್ ಡ್ಯಾಡಿ ಬಿಸ್ನೆಸ್ ಮ್ಯಾನ್ ಅಲ್ಲ, ಫ್ಯಾಷನ್ ಡಿಸೈನರ್ ಆಗ್ಬೇಕಿತ್ತು ಎಂದು ಮುದ್ದಾಗಿ ನಕ್ಕುಬಿಟ್ಟಳು. ಅಷ್ಟರಲ್ಲೇ ಅವಳ ಫೋನ್ ರಿಂಗಣಿಸಿತು. ಗಡಿಬಿಡಿಯಲ್ಲಿ ತನ್ನ ಸ್ಲಿಂಗ್ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಅಲ್ಲಿಂದ ಹೊರಬಿದ್ದಳು ಅಮೈರಾ. ಸಪ್ತಮಿಯ ಹುಟ್ಟುಹಬ್ಬ ಅದ್ಧೂರಿಯಾಗಿ ನಡೆಯುತ್ತಿತ್ತು.
ಆದರೆ ಅವಳ ಮುಖದಲ್ಲಿ ಆ ಖುಷಿ ಇರಲಿಲ್ಲ. ಬಂದು ಶುಭ ಕೋರಿದವರಿಗೆಲ್ಲ ತೋರಿಕೆಯ ನಗು ನೀಡುತ್ತಿದ್ದಳು. ಓಂಕಾರ್ಗೆ ಕರೆ ಮಾಡಿ ಅಮ್ಮನನ್ನು ಮನೆಯ ಬಳಿ ಕರೆದು ತರಲು ಹೇಳಿದ್ದಾಳೆ. ಅವನು ನಿರಾಕರಿಸಿದ್ದ. ಆದರೂ ಮನಸ್ಸಿನ ಮೂಲೆಯಲ್ಲಿ ಅವನು ಬರಬಹುದೇನೋ ಎನ್ನುವ ಸಣ್ಣ ಆಸೆ ಇನ್ನೂ ಕಮರಿಲ್ಲ ಅವಳಿಗೆ. ಅವಳ ಕಾಲೇಜಿನ ಗೆಳತಿಯರೆಲ್ಲಾರನ್ನೂ ಆಹ್ವಾನಿಸಿದ್ದಳು. ಅದರಲ್ಲಿ ಅಮೈರಾ ಸಹ ಒಬ್ಬಳು. ಅವಳು ಕಸಿವಿಸಿಗೊಂಡಿರುವುದನ್ನು ಗಮನಿಸಿದ ವಿನೋದ್, ಏನಾಯ್ತು ಪುಟ್ಟಿ, ಯಾಕೆ ಟೆನ್ಷನ್ನಲ್ಲಿದ್ದೀಯಾ ಕೇಳಿದರು. ಡ್ಯಾಡಿ, ಓಮಣ್ಣನಿಗೆ ಕಾಲ್ ಮಾಡಿ ಅಮ್ಮನ ಕರೆದುಕೊಂಡು ಬಾ ನೋಡ್ಬೇಕು ಅಂತ ಹೇಳಿದ್ದೆ. ಅವನು ಆಗಲ್ಲ ಅಂದ. ಆದ್ರೂ ಬೇಡಿಕೊಂಡೆ. ಅವನೇನೋ ಹೇಳದೆ ಫೋನ್ ಕಟ್ ಮಾಡ್ಬಿಟ್ಟ. ಅವನು ಬರಬಹುದೇನೋ ಅನಿಸ್ತಿದೆ. ನನ್ ಬರ್ತ್ಡೇಯಲ್ಲಿ ನಾನ್ ಕೇಳಿದ್ದಕ್ಕೆ ಇಲ್ಲ ಅನ್ನೋವನಲ್ಲ ಅವನು. ಆದ್ರೆ ಈ ವಿಷಯ ಆವಿಷಣ್ಣನಿಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಎಂದು ಕೈಹಿಸಿಕೊಂಡಳು. ವಿಷಯ ಕೇಳಿ ಅವರಿಗೂ ಗಾಬರಿಯಾಯಿತು. ಓಂ ಇಲ್ಲಿಗ್ ಬಂದ್ರೆ ದೊಡ್ಡ ಅನಾಹುತವೇ ಆಗ್ಬಿಡುತ್ತೆ ಮಗ್ಳೇ. ಆವಿಷ್ ಬಗ್ಗೆ ನಿನಗೇನೇ ಗೊತ್ತು. ನಿನ್ನ ಹುಟ್ಟಿದ ದಿನ ನೀನು ಖುಷಿಯಾಗಿರ್ಬೇಕು. ಅದು ಬಿಟ್ಟು ಗಲಾಟೆ ಆದ್ರೆ ಏನ್ ಕಥೆ ಎಂದರು ವಿನೋದ್. ನನಗೂ ಅದಕ್ಕೆ ಟೆನ್ಷನ್ ಆಗ್ತಿದೆ ಡ್ಯಾಡಿ ಎಂದವಳ ಕಣ್ಣುಗಳು ಸುತ್ತಲೂ ಓಂಗಾಗಿ ಹುಡುಕುತ್ತಿದ್ದವು. ಸರಿ ಬಿಡು, ನೀನ್ ಹೀಗೆ ಟೆನ್ಷನ್ ಮಾಡ್ಕೊಂಡಿದ್ರೆ ಬಂದವರು ತಪ್ಪು ತಿಳಿದುಕೊಳ್ತಾರೆ. ನೀನು ನಗುನಗುತ್ತಾ ಇರು ಕಂದ. ಓಂ ಬಗ್ಗೆ ನನಗ್ ಬಿಡು ಎಂದು ಅವಳನ್ನ ಸಮಾಧಾನ ಮಾಡಿದರು. ಹೇ ಸಪ್ಪು, ಅಮೈರಾಳ ದನಿ ಕೇಳಿದ್ದಂತೆ ತಿರುಗಿ ನೋಡಿದಳು ಸಪ್ತಮಿ. ಅವಳ ಕಡಿ ಬಂದು ಅವಳನ್ನಪ್ಪಿದ ಅಮೈರಾ, ಹ್ಯಾಪಿ ಬರ್ತ್ಡೇ, ಯು ಆರ್ ಲುಕಿಂಗ್ ಆಸಮ್ ಎಂದು ಖುಷಿಯಿಂದ ಶುಭ ಕೋರಿದಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮು, ನೀನೂ ಅಷ್ಟೇ ತುಂಬಾ ಮುದ್ದಾಗಿ ಕಾಣ್ತಿದ್ದೀಯಾ. ಹೌದಾ, ಈ ಡ್ರೆಸ್ ನನ್ ಡ್ಯಾಡಿ ಸೆಲೆಕ್ಷನ್ ಎಂದು ಅವಳು ನಕ್ಕಾಗ ಮೂಡುವ ಗುಳಿಗೆನ್ನೆಗಳು ಇನ್ನೂ ಮುದ್ದು. ಸೂಪರ್, ಓಕೆ, ಎಲ್ಲರೂ ಬಂದಿದ್ದಾರೆ, ಯು ಎಂಜಾಯ್ ದ ಪಾರ್ಟಿ ಎಂದಾಗ ತಲೆ ಆಡಿಸುತ್ತಾ ತನ್ನ ಗೆಳತಿಯರ ಗುಂಪಿನಲ್ಲಿ ಸೇರಿಕೊಂಡಳು ಅಮೈರಾ. ಅಮ್ಮು, ತಗೋ ಎಂದು ಸೃಷ್ಟಿ ಅವಳೆದುರು ಪಾನೀಯದ ಲೋಟವನ್ನು ಅವಳೆದುರು ಚಾಚಿದಾಗ ಅವಳ ಕಣ್ಣುಗಳು ಊರಗಲವಾದವು. ನಾನಿದೆಲ್ಲ ಕುಡಿಯಲ್ಲ ಅಂತ ಗೊತ್ತಿಲ್ವಾ? ಬೇಡಪ್ಪ ಬೇಡ. ಅಯ್ಯೋ, ಇದು ಕೂಲ್ ಡ್ರಿಂಕ್ಸ್ ಕಣೆ, ತಗೋ ಕುಡಿ ಎಂದು ಲೋಟವನ್ನು ಅವಳ ಕೈಗಿತ್ತಳು. ಅಷ್ಟರಲ್ಲೇ ಅವಳ ಫೋನ್ ಸದ್ದಾಯಿತು. ಅಮರ್ತ್ಯ ಕರೆ ಮಾಡಿದ್ದರು. ಕರೆ ಸ್ವೀಕರಿಸುತ್ತಾ ಗುಂಪಿನಿಂದ ಸರಿದು ಬಂದವಳು, ಹೇಳಿ ಡ್ಯಾಡಿ. ಹುಷಾರಾಗಿ ರೀಚಾದ್ಯ ಪ್ರಿನ್ಸೆಸ್ ಕೇಳಿದರು ಅಮರ್ತ್ಯ. ಹಾ ಡ್ಯಾಡಿ, ನಾನೇನು ಚಿಕ್ಕ ಮಗುನಾ, ಪಾರ್ಟಿಗ್ ಬಂದಿದ್ದೀನಿ. ಇವತ್ತು ರಾತ್ರಿ ಬರೋದು ಸ್ವಲ್ಪ ತಡ ಆಗ್ಬಹುದು. ಇನ್ನು ಪಾರ್ಟಿನೇ ಶುರುವಾಗಿಲ್ಲ. ಅವಳು ಕೇಕ್ ಕಟ್ ಮಾಡೋದು ಲೇಟ್ ಆಗುತ್ತೇನೋ, ಕಾಲ್ ಮಾಡಿ ಹೇಳ್ತೀನಿ ನಿಮ್ಗೆ ಎಂದು ಫೋನ್ನಲ್ಲಿ ಮಾತನಾಡುತ್ತಾ ನಡೆದು ಬರುವಾಗ ಆ ದಾರಿಗೋ ಡಿಕ್ಕಿ ಹೊಡೆದು ಬಿಟ್ಟಳು ಹುಡುಗಿ. ಹರವಾದ ಎದೆಗೆ ಅವಳ ಪುಟ್ಟ ತಲೆ ಬಡಿದಾಗ ಹೀಲ್ಸ್ ಎಡವಿ ಬೀಳುತ್ತಿದ್ದವಳನ್ನು ತನ್ನ ತೋಳಿನಲ್ಲಿ ಹಿಡಿದನು ಅವನು. ಅವನ ಬಟ್ಟೆಯ ಮೇಲಿ ಜ್ಯೂಸಿನ ಅಭಿಷೇಕವಾಗಿತ್ತು. ಹೆದರಿದ ಹರಿಣಿಯಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡುತ್ತಿದ್ದ